ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಆರೋಪಕ್ಕೆ ಸಿಲುಕಿರುವಂತಹ ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಇದೀಗ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದ್ದು, ರಿಯಲ್ ಎಸ್ಟೇಟ್ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾಳೆ ಅಂತ ಆರ್ಆರ್ ನಗರ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧ ಡಾಕ್ಟರ್ ದಯಾನಂದ್ ಲಿಂಗೇಗೌಡ ದೂರು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಹೆಸರು ಹೇಳ್ಕೊಂಡು 1 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾಳೆ ಅಂತ ದೂರು ಕೊಟ್ಟಿದ್ದಾರೆ. ಐಶ್ವರ್ಯ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಸದ್ಯಕ್ಕೆ ಇವರು ಕೇಸನ್ನ ದಾಖಲಿಸಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟಂತಹ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳನ್ನು ನಡೆಸೋದಕ್ಕೆ ಭಾರ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಕಾರಣ ಕಡಿಮೆ ಮಕ್ಕಳಿರುವಂತಹ ಸರ್ಕಾರಿ ಶಾಲೆಯನ್ನು ಮುಚ್ಚೋದಕ್ಕೆ ಸರ್ಕಾರ ಮುಂದಾಯ್ತಾ? ಕಡಿಮೆ ಮಕ್ಕಳಿರೋ ಶಾಲೆ ಬೇರೆ ಶಾಲೆಯ ಜೊತೆಗೆ ಸಂಯೋಜನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಶಾಲೆ ಜೊತೆಗೆ ಸಂಯೋಜನೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದ್ದಾಗೆ ಸಾರ್ವಜನಿಕರಿಂದ ಸಹಜವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ. ತಾಲೂಕು ಮಟ್ಟದ ಶಿಕ್ಷಣ ಗುಣಮಟ್ಟದ ಸುಧಾರಣೆಗೆ ಸಮಿತಿಗೆ ಹೊಣೆಯನ್ನು ಕೊಟ್ಟಿದ್ದಾರೆ. ಬಟ್ ಕೆಲ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಬೇರೆ ಕಡೆ ಇರುವಂತಹ ಶಾಲೆಗಳಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಅವ್ರಿಗೆ ಕನ್ವೀನಿಯೆಂಟ್ ಆಗಿರಲ್ಲ ಟ್ರಾವೆಲಿಂಗು. ತುಂಬ ಜನ ಇದೇ ಕಾರಣಕ್ಕೆ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಬಿಡ್ತಾರೆ. ಸೊ ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ಪ್ರತಿ ಸಲ ಕೂಡ ಈ ಶಾಲೆಗಳ ವಿಲೀನ ಆಗುವಂತಹ ಸಂದರ್ಭದಲ್ಲಿ ಜನರಿಂದ ವ್ಯಕ್ತವಾಗುವಂತಹ ಮಾತು. ಈಗಲೂ ಅಂಥದ್ದೇ ಒಂದು ನಿರ್ಧಾರಕ್ಕೆ ಯಾಕೆ ಮುಂದಾದ್ರು ಅನ್ನೋದು ಪ್ರಶ್ನೆ.